ವೆಲ್ಕಮ್ ಬ್ಯಾಕ್ ಟು ನೀನಾ ನಾನಾ. ಯಾವ ರೀತಿ ಕ್ಲೀನ್ ಇಲ್ಲ ಅಂತೀರಾ ಹೋಟ್ಲಲ್ಲಿ? ಇವ್ರ ಹತ್ರ ಕೊಡಿ. ಬೆಂಗಳೂರಲ್ಲಿ ವಿಶಿಷ್ಟವಾಗಿರೋ ಹೋಟ್ಲು, ಆರೋಗ್ಯಕರ ಹೋಟ್ಲುಗಳಿದ್ದಾವೆ ಅಂತ ಅಲ್ಲಿ ಮಾಲೀಕರು ಹೇಳ್ತಾ ಇದ್ರು. ಪತ್ರಿಕೆಗಳೆಲ್ಲ ಬಂದಿತ್ತು ಮತ್ತು ಚಾನಲ್ಗಳೆಲ್ಲ ತೋರಿಸಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಸ್ಟಾರ್ ಹೋಟ್ಲುಗಳನ್ನೇ, ನೀವು ಹೇಳಿದ್ರೆ ಸ್ಟಾರ್ ಹೋಟ್ಲು ಚೆನ್ನಾಗಿರುತ್ತೆ ಅಂತ ಒಂದು ಆರೋಗ್ಯ ಸ್ಥಾಯಿ ಸಮಿತಿ ಅಂತಿದೆ, BBMPಲಿ ಒಂದಿದೆ, ಅದು ಭೇಟಿ ಕೊಟ್ಟಿತ್ತು ಎಲ್ಲ ಕಡೆ. ಸ್ಟಾರ್ ಹೋಟ್ಲುಗಳಲ್ಲಿ ಸೌತೆಕಾಯಿ, ಬದನೆಕಾಯಿ, ತರಕಾರಿ ಒಂದು ರ್ಯಾಕಲ್ಲಿ ಇಟ್ಟಿರ್ತಾರೆ. ಕ್ಯಾಮ್ರಾನ ಅಲ್ಲಿಗೆ ಫೋಕಸ್ ಮಾಡಿದ್ದಾರೆ, ಹುಳಗಳನ್ನು ಕೂಡ ಹಂಗೆ ಝೂಮ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ ನೀವು, ಅವುಗಳನ್ನೇ ಹಚ್ಚಿ ಹಾಕ್ತಾರೆ ಅಂತನ್ನುವಂಥದ್ದು. ಅಲ್ಲಿ ಆರೋಗ್ಯದ ಬಗ್ಗೆ ಅಂತ ಏನು ಕಾಳಜಿ ಇಲ್ಲ ಅಂತನ್ನುವಂಥದ್ದು. ಮತ್ತು ಆಮೇಲೆ ಇನ್ನೊಂದು ಜೊತೆಲಿ ವಸೀಲಿ ಬಾಜಿ ಮಾಡಿದ್ದಾರೆ ಅಂತ, ಬಹುಶಃ ಅದಕ್ಕೆ ಅರ್ಥ ಬೇರೆ ಹೇಳ್ಕೊಡ್ಬೇಕು. ಸ್ವಲ್ಪ ಸಮಥಿಂಗ್ ಕೊಟ್ಬಿಟ್ಟು ಮುಚ್ಚಾಕ್ಬಿಡೋದು ಕೇಸ್ನ. ಹೋಟ್ಲಲ್ಲಿ ತಟ್ಟೆ ಪಾತ್ರೆ ಎಲ್ಲ ಸರಿಯಾಗಿ ತೊಳೆಯಲ್ಲ ಅಂತಾರೆ. ಯಾಕೆಂದರೆ ನೀವು ಕೇಳಬೇಕು, ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಗಿರೋ ಆ ನೋಷನ್ ಹೋಗಬೇಕು. ಏನು ಕ್ಲೀನ್ನೆಸ್ ಇರಲ್ಲ ಅನ್ನೋದು ಏನು, ಯಾವ್ಯಾವ ಇರುತ್ತೆ? ಖಂಡಿತವಾಗ್ಲೂ ಅವ್ರು ಹೇಳಿದಾಗೆ ಪ್ಲೇಟ್ಗಳು ಅದಂತೂ ಖಂಡಿತವಾಗ್ಲೂ ತೊಳೆದಿರಲ್ಲ. ಆಮೇಲೆ ಇನ್ನು ನೀರಂತೂ ಯಾರೂ ಇವಾಗ ಹೆಚ್ಚು ಕಡಿಮೆ ನೀರು ಕುಡಿಯೋದೇ ಇಲ್ಲ ಹೋಟ್ಲುಗಳಲ್ಲಿ. ಯಾಕಂದರೆ ಅದೆಷ್ಟೇ ಕ್ಲೀನ್ ವಾಟರ್ ಆದರೂ ಕೂಡ ಅದರಲ್ಲಿ ಏನು ಆ ಲೋಟ ಕರೆಕ್ಟಾಗಿ ತೊಳೆದೇ ಇರೋದಕ್ಕೆ ಆ ನೀರು ಅಲ್ಲಿ ಗಲೀಜಾಗೇ ಇರುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಹೋಟೆಲ್ ಅಂತಂದರೆ ಉಪಹಾರ ಗೃಹ ಅಥವಾ ಖಾನಾವಳಿ ಅಷ್ಟೇ, ಅದೇನಿದ್ರು ಆ ಪರ್ಪಸ್ಗೆ ಮಾತ್ರ ಇರೋವಂಥದ್ದು. ಆದರೆ ಮನೆ ಅಂದರೆ ಅದು ಬರೀ ಇಟ್ಟಿಗೆ, ಕಲ್ಲು, ಮಣ್ಣು, ಸಿಮೆಂಟಿಂದ ಕಟ್ಟಿರೋದಲ್ಲ. ಅಲ್ಲಿ ಅಪ್ಪ ಅಮ್ಮ, ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ, ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಅದು ಇರುತ್ತೆ. ಹಾಗಾಗಿ ಅಲ್ಲಿ ಅಮ್ಮ ಆದವಳು ಏನು ಮಾಡ್ತಾಳೆ, ಅವಳು ಅಡುಗೆ ಮಾಡುವಾಗಲೇ ಯೋಚನೆ ಮಾಡ್ತಾಳೆ, ಒಂದು ಒಳ್ಳೆ ಭಾವನೆಯಿಂದ, ಭಾವನಾತ್ಮಕವಾಗಿ ಅವಳು ನನ್ನ ಮಕ್ಕಳು, ಗಂಡ, ನನ್ನ ಮನೆ ಎಲ್ಲ ಚೆನ್ನಾಗಿರಬೇಕು ಅಂತ ಮಾಡ್ತಾಳೆ. ಹಾಗಾಗಿ ಮನೆ ಅಡುಗೆ ತುಂಬ ಆರೋಗ್ಯಕರವಾದ್ದು, ಆಮೇಲೆ ಪೌಷ್ಟಿಕವಾದ ಆಹಾರ. ತೊಳೆಯೋ ಬಗ್ಗೆ ಹೇಳಿದ್ರಿ, ತೊಳೆಯೋದು ಯಾವಾಗಲೂ ಫ್ಲೋ ವಾಟರ್ನಲ್ಲಿ ತೊಳಿಬೇಕು. ನೀವು ಮನೆಯಲ್ಲಾರು ತೊಳೀರಿ, ಹೋಟ್ಲಾರು ತೊಳೀರಿ. ಒಂದು ಟಬ್ನಲ್ಲಿ ನೀರು ಹಾಕಿ ತೊಳೆಯೋದಲ್ಲ. ನೋಡಿ, ನಮಗೆ ಅನುಭವ ಇದ್ದಾಗ ನಾವು ಒಳ್ಳೇದನ್ನ ಆರಿಸ್ಕೊಳಕ್ಕಾಗತ್ತೆ. ನೀವೆಲ್ಲರೂ ಅಡುಗೆ ಕಲೀರಿ. ಆವಾಗ ಒಂದು ನಿಮಿಷ, ಅದು ಆವಾಗ ಏನು ಮಾಡ್ತೀರಿ ನೀವು, ಯಾವ ಹೋಟ್ಲು ಶುದ್ಧವಾಗಿದೆ, ಯಾವ ಹೋಟ್ಲು ತಿಂಡಿ ತಿಂದರೆ ನಮ್ಮ ಆರೋಗ್ಯ ಆಗುತ್ತೆ ಅಂದರೆ ಅನುಭವ ನಿಮ್ಮಲ್ಲಿ ಇದ್ದಾಗ ನೀವು ಒಳ್ಳೇದು ಆರಿಸ್ಕೊಳಕ್ಕಾಗತ್ತೆ. ಹೋಗ್ಬೇಕು ಅಂತ ನೀವು ಹೇಳ್ತಿದ್ದೀರಿ ಸರ್. ಈಗ ಆ ಹೋಟೆಲ್ ಅಲ್ಲೂ ನಾವು ಅದನ್ನ ಆರಿಸ್ಕೊಂಡು ಹೋಗ್ಬೇಕು ಅಂತ ನೀವು ಹೇಳ್ತಿದ್ದೀರಿ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಹಾಸ್ಪಿಟಲಿಟಿ ಇಂಡಸ್ಟ್ರಿಯಲ್ಲಿ ಹೋಟೆಲ್ ಸೇರಿಕೊಳ್ತದೆ. ಹಾಸ್ಪಿಟಲಿಟಿ ಇಂಡಸ್ಟ್ರಿಯಲ್ಲಿ ಹೋಟೆಲ್ ಸೇರಿದಾಗ ಯಾವುದೇ ಒಂದು ವ್ಯಕ್ತಿಗೆ ಒಬ್ಬ ಡಾಕ್ಟ್ರು, ಸಪೋಸ್ ಒಂದು ವ್ಯಕ್ತಿ ಹೊರಡ್ತಾನೆ ಪೂನಾದಿಂದ ಮಡ್ರಾಸಿಗೆ, ಪೂನಾದಲ್ಲೂ ಸಹ ಅವನ ಮನೆ ಇದೆ, ಮಡ್ರಾಸಲ್ಲೂ ಸಹ ಅವನ ಮನೆ ಇದೆ, ಮಧ್ಯದಲ್ಲಿ ಅವನು ಸ್ಟೇ ಮಾಡ್ತಾನೆ ಬೆಂಗಳೂರಿನಲ್ಲಿ, ಅಲ್ಲಿ ಹೆಂಡತಿ ಮಕ್ಕಳು ಅನ್ನೋ ಪ್ರಶ್ನೆ ಬರೋದಿಲ್ಲ. ಆದರೆ ಡಾಕ್ಟ್ರು ಒಬ್ಬರು ಸಜೆಷನ್ ಮಾಡಿರ್ತಾರೆ ಪೂನಾದಲ್ಲಿ, ವಿತೌಟ್ ಸ್ಪೈಸಿ ಆರ್ ವಿತೌಟ್ ಲೆಸ್, ಇದು ವಿತೌಟ್ ಸಾಲ್ಟ್ ಅವನು ತಗೊಳ್ಬೇಕು ಒಂದು ಫುಡ್ಡು ಅಂತ. ಅವನು ಬೆಂಗಳೂರಲ್ಲಿ ಸ್ಟೇ ಮಾಡಿದ್ದಾನೆ, ಯಾವ ಹೆಂಡತಿ ಮಕ್ಕಳನ್ನ ಹುಡ್ಕೊಂಡು ಹೋಗೋದು? ಆವಾಗ ಆ ಡಾಕ್ಟ್ರು ಕೊಟ್ಟಿರುವಂಥ ಮೆಡಿಸಿನ್ ಪ್ರಕಾರವಾಗಿ, ಮೆಡಿಸಿನಿಗೆ ಯಾವ ಇದು ಫುಡ್ಡಿನ ಒಂದು ಇದು ಕೊಟ್ಟಿದ್ದಾರೆ, ಆ ಪ್ರಕಾರವಾಗಿ ಅವನು ಹೋಟ್ಲಿಗೆ ಹೋಗಿ ಹೇಳ್ತಾನೆ, ನನಗೊಂದು ವಿತೌಟ್ ಸ್ಪೈಸಿ, ವಿತೌಟ್ ಗ್ರೀನ್ ಚಿಲ್ಲಿ, ಯಾಕಂದರೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ವಿತೌಟ್ ಗ್ರೀನ್ ಚಿಲ್ಲಿ ನನಗೊಂದು ಫುಡ್ ಕೊಡಿ. ಆವಾಗ ಹೋಟ್ಲ್ ಅವನು ಮಾಡಿ ಕೊಡ್ತಾನೆ. ಅಲ್ಲಿ ಗ್ರೀನ್ ಚಿಲ್ಲಿಯ ಪ್ರವೇಶ ಆದರೆ ಅವನು ಕಂಪ್ಲೇಂಟ್ ಮಾಡ್ತಾನೆ. ಕಂಪ್ಲೇಂಟ್ ಮಾಡಿದಾಗ ಈ ಹೋಟೆಲ್ನಲ್ಲಿ ನೇತು ಹಾಕಿರುವಂಥ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಿರುವಾಗ ನಾವು ಇನ್ನೊಬ್ಬರ ಹೋಟೆಲ್ ಇಂಡಸ್ಟ್ರಿಯವರು ಇನ್ನೊಬ್ಬರ ಆರೋಗ್ಯದ ಕಡೆ ಗಮನ ಕೊಡದೇನೆ ಅಡುಗೆ ಮಾಡ್ತಾರೆ ಅಂತ ಹೇಳಿದರೆ ಹೋಟೆಲ್ ಇಂಡಸ್ಟ್ರಿಯನ್ನು ತನ್ನ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ. ಇಲ್ಲ, ಕ್ಷಮಿಸಿ ಸರ್, ಇದು ಮಾತನ್ನು ನಾವು ಒಪ್ಪೋದೇ ಇಲ್ಲ. ಯಾಕೆಂತಂದರೆ ನಮ್ಮ ಗೆಳೆಯರು ಹೇಳಿದ್ರು, ಇದು ನಾವು ಯಾವುದೋ 1000ಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಆದರೆ 999 ಹೋಟೆಲ್ಗಳು ಏನಿವೆ ಅಲ್ಲಿ ಅವ್ರು ಏನೋ ಒಂದು ಪ್ರಮಾಣ ಪತ್ರ ತೊಗೊಂಡಿರ್ತಾರೆ, ಅದು ಬರೀ ನಾಮಕೆ ಕಾಮಕೆ ಅಲ್ವೇ ಅಲ್ಲ. ಲೈಸೆನ್ಸ್ ಹೋಟ್ಲಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕ್ಲೀನ್ನೆಸ್ ಇಲ್ಲ, ತಟ್ಟೆ ಸರಿಯಾಗಿ ತೊಳಿಲಿಲ್ಲ ಅಂದರೆ ಏನು ಆ್ಯಕ್ಷನ್ ಇದೆ? ಏನಿಲ್ಲ, ಹೋಟೆಲ್ ಲೈಸೆನ್ಸ್ ಕ್ಲೋಸ್ ಆಗ್ತದೆ. ಯಾರ ಹತ್ರ ಹೋಗಿ ಹೇಳಬೇಕು? ಅದು ಹೆಲ್ತ್ ಡಿಪಾರ್ಟ್ಮೆಂಟು. ನಮ್ಮೂರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ನೋಡ್ಕೊಂಡು ಹೋಗ್ತಾರೆ, ಅವರು ತಿನ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ದಯವಿಟ್ಟು ಲಂಚ ಅನ್ನೋದು ನಮ್ಮ ದೇಶದಲ್ಲಿ ಇರೋ ತನಕ ನಡೆಯೋದಿಲ್ಲ ಸರ್. TV ಶೋ ಚೆನ್ನಾಗಿ ನೋಡಬೇಕಾದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಬೇಕು ತಾನೆ. ಹಾಗಿದ್ರೆ ಮಾತ್ರ ನಿಮಗೆ ಕವರೇಜ್ ಪಾಯಿಂಟು, ಅದೇನೋ ವ್ಯೂವರ್ ಪಾಯಿಂಟು ಬಂದರೆ ಇದು ಬರುತ್ತಲ್ಲ. ನಾವು ಇಂಡಸ್ಟ್ರಿನ ಇವತ್ತಿಲ್ಲಿ ಬಂದವರೆಲ್ಲರೂ ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೇವೆ. ಅಂದರೆ ನಾವು ಒಬ್ಬೊಬ್ಬರು 30 ರಿಂದ 40 ವರ್ಷ ನಮ್ಮ ಬ್ರ್ಯಾಂಡ್ ಇದೆ ಇವತ್ತು ಮಾರ್ಕೆಟಲ್ಲಿ. ನಾವು ಆ ಬ್ರ್ಯಾಂಡ್ ಉಳಿಸ್ಕೋಬೇಕಾದ್ರೆ ನಾವು ಪ್ಲೇಟ್ ತೊಳೆದೇ ಇದ್ದರೆ, ಪಾತ್ರೆ ತೊಳೆದೇ ಇದ್ದರೆ ನಮ್ಮ ಕೈನಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ನಾವು ಆರ್ಗನೈಸ್ ಸೆಕ್ಟರಲ್ಲಿ ಲೈಸೆನ್ಸ್ ಕೊಟ್ಟಿರೋರಿಗೆ ನಮಗೆ ಎವ್ರಿ ಮಂತ್ ಇನ್ಸ್ಪೆಕ್ಷನ್ ಬುಕ್ ಅಂತ ಇರುತ್ತೆ. ಆ ಬುಕ್ಕಲ್ಲಿ ನಮಗೆ ಇನ್ಸ್ಪೆಕ್ಷನ್ ಎಂಟ್ರಿ ಇದು ಆಗಲಿಲ್ಲ ಅಂದರೆ ಅದು ನಮಗೆ ಆಗುತ್ತೆ. ಆದರೆ ಜನರಲ್ಲಾಗಿ ನಾವು ಹೋಟೆಲ್ ಓನರ್ಸು, ನಾವು ಹೋಟೆಲಿಯರ್ಸ್ ಏನಿದ್ದೇವೆ, ನಮ್ಮ ಗ್ರಾಹಕರನ್ನು ನಾವು ಬೇರೆಯವರಿಗೆ ಬಿಟ್ಕೊಡ್ಲಿಕ್ಕೆ ಯಾವತ್ತೂ ತಯಾರಿರೋದಿಲ್ಲ. ನಮಗೆ
ಪ್ರತಿ ವರ್ಷ ನಿಮಗೆ ವ್ಯೂವರ್ ಹೇಗೆ ಇಂಪಾರ್ಟೆಂಟು ಹಾಗೆ ನಮಗೆ ಕಸ್ಟಮರ್ಸ್ ಇಂಪಾರ್ಟೆಂಟ್. ನಮ್ಮ ಗ್ರಾಹಕರನ್ನು ಹೇಗಾದರೂ ಸೆಳಿತೇವೆ. ಅದು ಆಲ್ 3 ಆ್ಯಂಗಲ್ಸಲ್ಲಿ, ಒಂದು ಸರ್ವೀಸು, ಮತ್ತೊಂದು ಕ್ವಾಲಿಟಿ, ಮತ್ತೊಂದು ಹೈಜೀನು. ಇದು 3ನ್ನ ಬಿಟ್ಟರೆ ಇಂಡಸ್ಟ್ರಿ ಇರೋದೇ ಇಲ್ಲ. ಹೇಗಾದರೂ ಮಾಡಿ ಗ್ರಾಹಕರನ್ನ ಸೆಳಿತೀವಿ ಅಂದರೆ ಅಲ್ಲಿ ವ್ಯಾಪಾರೀಕರಣನೇ ಮುಖ್ಯ ಆಯಿತು ಅಂತ. ಆ ರೆಪ್ಯೂಟೆಡ್ ಹೋಟೆಲ್ಸಲ್ಲಿ ಏನೇನು ಹಾಕ್ತಾ ಇದ್ದಾರೇನೋ ನೋಡೋ ಅವಕಾಶ ಸಿಗುತ್ತಾ? ಇಲ್ಲ. ಅಮ್ಮ ಮಾಡೋ ಅಡುಗೆಲಿ ಅಡುಗೆ ಮನೆಗೆ ಹೋಗಿ ಏನೇನು ಹಾಕ್ತಾ ಇದ್ದಾರೆ ಅನ್ನೋದನ್ನ ನೋಡೋ ಅವಕಾಶ ಇರುತ್ತೆ. ಆದರೆ ಆ ರೆಪ್ಯೂಟೆಡ್ ಹೋಟೆಲ್ಸಲ್ಲಿ ಹೋಗಿ ನೋಡ್ತೀವಿ ಅಂದ್ರೂ ನಮ್ಮ ರೆಪ್ಯೂಟೇಷನ್ಸ್ ಎಲ್ಲ ನೋಡ್ತಾ ಇದ್ದಾರೆ, ನಾವು ಕಿಚನ್ ಕಡೆ ಹೋಗೋಂಗಿಲ್ಲ ಅನ್ನೋ ಒಂದು ಭಾವನೆಯಲ್ಲೇ ಕೂತಿರ್ತೀವಿ. ಇಲ್ಲ ನೋಡಿ, ಆ ಕಿಚನ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕೋದು ಒಂದು ಸಂಪ್ರದಾಯ ಇದಕ್ಕೋಸ್ಕರ ಅಷ್ಟೇ ಹೊರತು ಇವತ್ತು ಬಹುತೇಕ ಹೋಟೆಲ್ಗಳಲ್ಲಿ ಇವತ್ತು ಕಿಚನ್ ಈಸ್ ಓಪನ್, ಯಾವ ಗ್ರಾಹಕರು ಬೇಕಾದರೂ ಬಂದು ನೋಡ್ಬೋದು. ಮೇಡಮ್, ಇವಾಗ ಹೋಟೆಲ್ ಹುಡ್ತಲ್ಲಿ ಕ್ಲೀನ್ ಇಲ್ಲ ಅಂತ ಇದ್ದೀರಲ್ಲ, ಮನೆ ಹುಡ್ತಲ್ಲಿ ಕ್ಲೀನ್ ಇದೆಯಾ? ಇಲ್ಲಿ ನೋಡಿ, ಹೋಟೆಲಲ್ಲಿ ಎಲ್ಲೋ ನೀವು ಕೆಲವು ಹೋಟೆಲ್ಗಳಲ್ಲಿ ಮಾತ್ರ ಈ ನೊಣ ಏನೇನೋ ಸಿಗ್ಬೋದು, ಜಿರಳೆ. ಅದ್ರ ಮನೆ ಹುಟ್ಟದಲ್ಲಿ ಕೂದಲು ಸಿಗುತ್ತೆ, ಉಗುರು ಸಿಗುತ್ತೆ. ಎಷ್ಟು ಡೇಂಜರಸ್ ಗೊತ್ತಾ ಅದು? ನೋಡಿ ಮ್ಯಾಮ್, ಅವ್ರು ಹೇಳ್ತಾ ಇದ್ದಾರೆ ಜಿರಳೆ ಹಾಕ್ತಾರೆ ಅಂತ. ಅವರೇ ಹಾಕ್ತಾರೆ ಅಂತ ಹೆಂಗಿರ್ಬೋದು? ಅವ್ರು ಬಿಲ್ ಕೊಡೋಕ್ಕಾಗದೆ ಜೇಬೊಳಗೆ ಒಂದು ಜಿರಳೆ ತೊಗೊಂಬಂದು ಹಾಕಿರ್ಬೋದಪ್ಪ. ಎಷ್ಟು ಕೇಸ್ ಇಲ್ಲ ಅಂಥದ್ದು. ಒಂದು ಸಾರಿ ಏನಾಗಿದೆ ಅಂದರೆ, ಅವರು ಟೊಮೆಟೊ ರೈಸ್ ಬಾತು, ಹೌದು, ಅದರಲ್ಲಿ ಅದು ಇದೆ. ಆಮೇಲೆ ಬಜ್ಜಿ, ಚಿಲ್ಲಿ ಬಜ್ಜಿ, ಅದರಲ್ಲಿ ಅವನು ಜಿರಳೆ ಇದೆ ಸರ್ ಅಂತ ಹೇಳಿ ಅರ್ಧ ತಿಂದು ಓಪನ್ ಮಾಡಿಬಿಟ್ಟು ತೋರಿಸ್ತಾನೆ. ನಾವು ಜಿರಳೆ ಹೀಗೆ ಮುಟ್ಟಿದರೆ ಜಿರಳೆ ಓಡ್ತಾ ಇದೆ. ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಜೀವಂತ ಜಿರಳೆ ಹೇಗಿರುತ್ತೆ ಹೇಳಿ? ಸಾಧ್ಯತೆ ಇದೆಯಾ? ಸಾಧ್ಯತೆ ಇಲ್ಲ. ಮೇಡಮ್, ತರಕಾರಿ ಮಾಂಸ ಇದೆಯಲ್ಲ, ನಾವು ಏನಿದೆ ಪ್ರತಿದಿನಕ್ಕೆ ಎಷ್ಟು ಬೇಕು, ನಮಗೆ ಏನು ಬೇಕು 25% ಎಕ್ಸ್ಟ್ರಾ ಇಟ್ಕೊಳ್ತೀವಿ. ಏನಾದರೂ ಪಾರ್ಟಿಗೆ ಇಟ್ಟಿದ್ರೆ ಎಕ್ಸ್ಟ್ರಾ ಆರ್ಡರ್ ಬಂದರೆ ಬೇಕಾಗುತ್ತೆ ಅಂತ. ಅದು ಬಿಟ್ಟು ಯಾವ ಹೋಟ್ಲಲ್ಲೂ ಕೂಡ ಜಾಸ್ತಿ ತರಿಸೋದಿಲ್ಲ. ಇವ್ರು ಏನು ಮಾಡ್ತಾರೆ, ಇವತ್ತು ಮಾಡಿರೋ ಸಾಂಬಾರನ್ನ 3 ದಿವಸ ಬಿಸಿ ಮಾಡಿ ತಿಂತಾರೆ. ಅದೇ ಗಂಟಲಿಗೆ ಹಾಕ್ತಾರೆ ಅವರು. 3 ದಿವಸ ಅದನ್ನೇ ಬಿಸಿ ಮಾಡ್ತಾರೆ. ತರಕಾರಿಗಳು ಒಂದ್ಸಲ ತಗೊಳ್ಳುವಾಗ ಎಷ್ಟೊಂದು ಅಲ್ಲಿ ಸ್ವಲ್ಪ ಅರ್ಧಂಬರ್ಧ ಕೆಟ್ಟಿರೋದು ಅಥವಾ ಮೆತ್ತಗಾಗಿರೋದೆಲ್ಲ ಅಲ್ಲಿ ಹಾಕಿದ್ರು. ನಾನು ಹೇಳಿದೆ, ನೀವು ಕಡಿಮೆಗೂ ಕೊಡಲ್ಲ, ಹಿಂಗಾದ್ರೂ ಹಾಳು ಮಾಡ್ತಿರಲ್ಲ ಅಂತ ಹೇಳಿದ್ರೆ ಅವ್ರೇನು ಹೇಳಿದ್ರು ಗೊತ್ತಾ? ಯಾಕೆ ಕೊಡಬೇಕು? ರಾತ್ರಿಗೆ ಹೋಟ್ಲುಗಳು ಅವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ. ನನಗೂ ಅನುಭವ ಆಗಿದೆ ಮ್ಯಾಮ್. ಮನೇಲಿ ಅಮ್ಮಂದಿರು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಟಿಫನ್ಗೆ ಇಲ್ಲೇ ಎಷ್ಟು ಜನ ಹೇಳ್ಬಿಡ್ಲಿ ಮೇಡಮ್, ಮಕ್ಳಿಗೆ ಕ್ಯಾಂಟೀನಲ್ಲಿ ಮಾಡ್ಕೊ ಅಂತ ಹೇಳಲ್ಲ ಅಂತ. ಪಾಪ ಅವರೆಲ್ಲರೂ ಹೋಟ್ಲಿಗೆ ಹೋಗಿ ಊಟ ಮಾಡ್ತಾ ಇದ್ರೆ ಅವ್ರ ಅಮ್ಮ ತಾನೇ ಏನು ಮಾಡೋಕ್ಕಾಗುತ್ತೆ? ನಮ್ಮ ಮನೇಲಿ ಹಂಗಲ್ಲ, ನಾವೆಲ್ಲ ಮನೇಲೇ ಊಟ ಮಾಡ್ತೀವಿ, ಖಾಲಿ ಆಗುತ್ತೆ, ನೆಕ್ಸ್ಟ್ ದಿನ ಬೇರೆ ಮಾಡ್ತೀವಿ. ನಾವು ಹೋಟ್ಲಲ್ಲಿ ಏನಾದ್ರು ತಪ್ಪಾಗಿದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಮನೇಲಿ ತಪ್ಪಾದ್ರೆ ಯಾರ ಹತ್ರ ಹೋಗ್ಬೇಕಾಗತ್ತೆ? ಇವ್ರಿಗೆ ಯಾರು ಕೇಳ್ತಾರೆ ಮೇಡಮ್? ಹೆಂಡತಿ ಜೊತೆ ಜಗಳ ಆಡಿ ಮುನ್ಸ್ಕೊಂಡಾಗ ನಾವು ಆ್ಯಕ್ಚುಲಿ ಹೋಟೆಲ್ಗೆ ಹೋಗೋದು. ಕಾಂಪ್ರಮೈಸ್ ಆಗೋವರೆಗೂ ಹೋಟೆಲ್ಲೇ, ಕಾಂಪ್ರಮೈಸ್ ಆಗಬೇಕಾದ್ರೂ ಹೋಟೆಲ್ಲೇ. ಮತ್ತೆ ಏನಾಗುತ್ತೆ ಅಂದ್ರೆ, ಏನಾಗಿದೆ ಅಂದ್ರೆ ಒಟ್ನಲ್ಲಿ ಈ ಹೋಟ್ಲ್ ಅನ್ನೋದು ಸೌತಿ ಮನೆ ಆಗ್ಬಿಟ್ಟಿದೆ ಹೆಂಡತಿರ್ಗೆ ಅನ್ನೋ ತರ ಇದೆ. ನೋಟ್ ದ ಪಾಯಿಂಟ್. ಆಫ್ಟರ್ ದ ಬ್ರೇಕ್ ವಿಲ್ ಮೀಟ್. ಸ್ಟೇ ಟ್ಯೂನ್ಡ್. ಮೂಸಿ ನೋಡೋಣ. ಅಲ್ಲ, ಶಾಂಪು ಹಾಕಿ ತಲೆಯೆಲ್ಲ ಚೆನ್ನಾಗಿ ತೊಳೆದಿದ್ರೆ ಕ್ಲೀನ್ ಆಗಿದೆ. 2 ಕೂದಲು 1 ಚಪಾತಿಯಲ್ಲಿ ಇರ್ಬೋದು. ನೋಡಿ ಕ್ಯಾಪ್ ಹಾಕಿ ಎಷ್ಟು ಹೋಟ್ಲಲ್ಲಿ ನೋಡಿ ನೈಸರ್ಗಿಕವಾಗಿರುತ್ತೆ ಸರ್.